ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂಸ್ಥೆ ಹಾಗೂ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯಡಿಯಲ್ಲಿ ಜೂನ್ 6ರಂದು ಅಂಕೋಲಾ ಸತ್ಯಾಗ್ರಹ ಸ್ಮಾರಕ ಸಭಾಭವನದಲ್ಲಿ ನಡೆಯಲಿರುವ ಉದ್ಯೋಗ ಮೇಳದ ಸದುಪಯೋಗವನ್ನು ತಾಲೂಕಿನ ಗ್ರಾಮೀಣ ಭಾಗದ ನಿರುದ್ಯೋಗ ಯುವಕ ಯುವತಿಯರು ಪಡೆದುಕೊಳ್ಳಬೇಕೆಂದು ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಹೇಳಿದರು. ಶನಿವಾರ ಅಂಕೋಲಾ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಉದ್ಯೋಗ ಮೇಳದ ಕರಪತ್ರವನ್ನು ಬಿಡುಗಡೆ ಮಾಡಿ ಮಾತನಾಡಿದ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್, ಗ್ರಾಮೀಣ ಭಾಗದ ನಿರುದ್ಯೋಗಿ ಯುವಕ ಯುವತಿಯರನ್ನ ಗುರುತಿಸಿಕೊಂಡು ಅವರ ನೋಂದಣಿಯನ್ನ ಮಾಡಿ ಎಷ್ಟೇ ಅಭ್ಯರ್ಥಿಗಳಿದ್ದರೂ ಅವರಿಗೆ ಉನ್ನತ ಮಟ್ಟದ ತರಬೇತಿ ನೀಡಲಾಗುತ್ತದೆ. 3 ತಿಂಗಳ ತರಬೇತಿ ಅವಧಿಯಲ್ಲಿ ಸರ್ಕಾರ 67,000 ರೂಪಾಯಿ ಪ್ರತಿ ಅಭ್ಯರ್ಥಿಗೆ ಖರ್ಚು ಮಾಡುತ್ತದೆ. ಅದರ ಬಳಿಕ ಅವರಿಗೆ ವಿವಿಧ ಕಂಪನಿಗಳಲ್ಲಿ ಉದ್ಯೋಗದಲ್ಲಿ ತೊಡಗಿಸಲು ಈ ತರಬೇತಿಯಲ್ಲಿ ಪರಿಪೂರ್ಣ ಮಾಡಲಾಗುತ್ತದೆ. ಇದರ ಎಲ್ಲ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ಅವರು ಹೇಳಿದರು. ಗ್ರಾಮೀಣ ಕೌಶಲ್ಯ ಯೋಜನೆಯನ್ನ ಈ ಒಂದು ಹೊಸ ಯೋಜನೆ ಬಂದು ಈಗಾಗಲೇ 3 ವರ್ಷ ಆಗಿದೆ. ಆದರೆ ಕಾರ್ಯಗತ ಆಗೋದು ಹೆಚ್ಚಿನ ಪ್ರಚಾರ ಆಗ್ತಾ ಇದ್ದದ್ದು ಈಗ ಅದೇನಾಗಿದೆ, ಗ್ರಾಮಾಂತರದಲ್ಲಿ ಇವರನ್ನ ನಿರುದ್ಯೋಗಿಗಳನ್ನ ಗುರುತಿಸಿಕೊಂಡು ಇಲ್ಲಿ ಅವರನ್ನ ನೋಂದಣಿ ಮಾಡಿಕೊಂಡು ಆನಂತರ ನೋಂದಣಿ ಮಾಡಿದಂತ ಎಲ್ಲ ಎಷ್ಟೇ ಜನ 500 ಇರ್ಬೋದು 600 ಜನ ನೋಂದಣಿ ಮಾಡಿದಂತವರಿಗೆ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಎಷ್ಟೇ ಜನ ಇದ್ರು ತರಬೇತಿ ಕೊಡ್ತಾರೆ. ತರಬೇತಿಗಳನ್ನ ಕೊಟ್ಟು ತರಬೇತಿಯ ಕೇಂದ್ರಗಳು ಬಳಿಯಾಳ್, ಬೆಂಗಳೂರು ಮತ್ತೆ ಬೆಳಗಾವ್, ಹೀಗೆ 4 ಕಡೆಗಳಲ್ಲಿ ಏನಿದೆ ಇದು ತರಬೇತಿ ಕೇಂದ್ರಗಳಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕಾರ್ಯಕ್ರಮ ಮೇಲ್ವಿಚಾರಕ ರಾಜಾರಾಮ್ ವೈದ್ಯ ಮಾತನಾಡಿ, 18 ರಿಂದ 35 ವರ್ಷದ ವಯೋಮಿತಿ ಹೊಂದಿದ ಹಾಗೂ ಎಸ್ಎಸ್ಎಲ್ಸಿಯಿಂದ ಯಾವುದೇ ಶೈಕ್ಷಣಿಕ ಅರ್ಹತೆಯನ್ನ ಹೊಂದಿದ ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಬಹುದು. ಅನೇಕ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಬರಲಿವೆ ಎಂದು ಹೇಳಿದರು. 18 ರಿಂದ 35 ವರ್ಷದ ಒಳಗಿನ ನಿರುದ್ಯೋಗಿ ಯುವಕ ಯುವತಿಯರ ಯೋಜನೆಯಲ್ಲಿ ಎಸ್ಎಸ್ಎಲ್ಸಿಯಿಂದ ಯಾವುದೇ ಶೈಕ್ಷಣಿಕ ಅರ್ಹತೆ ಇದ್ರೂ ಕೂಡ ನಾವು ಅವರನ್ನು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ಇವತ್ತಿನ ದಿನ ಏನು ಅಂತಂದರೆ ಇದಕ್ಕೆ ಕೆಲವು ಬೆಂಬಲಿತ ಸಂಸ್ಥೆಗಳ ಜೊತೆ ಇವತ್ತು ಮಾತನಾಡಿದ್ದೇವೆ. ಒಂದು ಟೀಮ್ ಲೀಸಲ್ಲಿ ಬೆಂಗಳೂರಿನಲ್ಲಿ, ಮತ್ತೊಂದು ಕಾಫಿ ಡೇ ಅಂತ ಹೇಳಿ ಹಳಿಯಾಳ್ತಾರೆ. ಆಡಳಿತ ಲೆಕ್ಕಿಗ ಯೋಗೇಶ್ ನಾಯ್ಕ್, ಸಮೂಹ ಮೇಲ್ವಿಚಾರಕರಾದ ವೀರಶೆಟ್ಟಿ, ಶಫಿ ಶೇಖ್, ತಾಲೂಕ್ ಪಂಚಾಯತ್ ವ್ಯವಸ್ಥಾಪಕ ಮಂಜುನಾಥ್ ಟಿಸಿ, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಂಜುಳಾ ವೆರ್ಣೇಕರ್ ಉಪಸ್ಥಿತರಿದ್ದರು. ಹೊನ್ನಾವರದ ಗಂಧದ ಹಿತ್ಲ ರಸ್ತೆಯು ಮುನ್ಸಿಪಾಲಿಟಿ ಮಾಡಿದ ಅವಾಂತರದಿಂದ ಕಸದ ಹಿತ್ಲ ಆಗಿ ಪರಿವರ್ತನೆಗೊಂಡಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಹೊನ್ನಾವರದಲ್ಲಿ ಒಳಚರಂಡಿ ಕಳಪೆ ಕಾಮಗಾರಿಯ ಕರ್ಮಕಾಂಡ ಹೊರಬರುತ್ತಿರುವ ಬೆನ್ನಲ್ಲೇ ಈಗ ಪಟ್ಟಣ ಪಂಚಾಯತ್ನ ಬೇಜವಾಬ್ದಾರಿ ಕೆಲಸ ಹೊರಬೀಳ್ತಿದೆ. ಹೊನ್ನಾವರದ ಗಂಧದ ಹಿತ್ಲ ರಸ್ತೆ ಬದಿಯ ಒಳಚರಂಡಿಯ ಕಸ ಹೊಲಸುಗಳನ್ನೆಲ್ಲ ಸ್ವಚ್ಛಂದವಾಗಿ ಎತ್ತಿದ್ದಾರೆ. ಆದ್ರೆ ಎತ್ತಿದ ಕಸವನ್ನ ಎಲ್ಲಿ ವಿಲೇವಾರಿ ಮಾಡಿದ್ದಾರೆ ಅನ್ನೋದನ್ನ ನೋಡಿದ್ರೆ ನೀವು ಅಚ್ಚರಿ ಪಡ್ತೀರಾ. ಚರಂಡಿಯ ಕಸ ತೆಗೆದ್ರೂ ರಸ್ತೆ ಬದಿಯಲ್ಲೇ ಸುರಿದು ಬಿಟ್ರು. ಇದು ಪಟ್ಟಣ ಪಂಚಾಯತ್ನ ಬೇಜವಾಬ್ದಾರಿ ಕೆಲಸಕ್ಕೊಂದು ಉತ್ತಮ ಉದಾಹರಣೆ ಎನ್ನಬಹುದು. ಚರಂಡಿ ಕಸವನ್ನೆಲ್ಲ ಎತ್ತಿ ರಸ್ತೆ ಬದಿಯಲ್ಲಿ ರಾಶಿ ಹಾಕಿದ್ದಾರೆ. ರಸ್ತೆ ಬದಿಯಲ್ಲಿ ಕಸದ ಗುಮ್ಮಟವನ್ನೇ ಬೆಳೆಸಿದ್ದಾರೆ. ಇದು ಪಟ್ಟಣ ಪಂಚಾಯತ್ನ ಕಾರ್ಯವೈಖರಿಗೆ ಸಾಕ್ಷಿ ಎನ್ನಬಹುದು. ಈ ರಸ್ತೆಯಲ್ಲಿ ದೊಡ್ಡ ವಾಹನ ಬಂತಪ್ಪ ಅಂದ್ರೆ ಕಸದ ರಾಶಿಯ ಮೇಲೆ ನಿಂತ್ಕೊಳ್ಳೋ ಪರಿಸ್ಥಿತಿ ಜನರದ್ದಾಗಿದೆ. ಪಟ್ಟಣ ಪಂಚಾಯತ್ನ ಬೇಜವಾಬ್ದಾರಿ ಕೆಲಸಕ್ಕೆ ಇಲ್ಲಿ ಓಡಾಡುವ ಜನರು ಹಾಗೂ ಸ್ಥಳೀಯರು ಪಟ್ಟಣ ಪಂಚಾಯತ್ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ಅಕ್ಕಪಕ್ಕದ ಅಂಗಡಿಯವರು ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೋವುಗಳನ್ನು ರಕ್ಷಣೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ದಿಟ್ಟ ನಿರ್ಧಾರ ಅಭಿನಂದನಾರ್ಹವಾಗಿದ್ದು, ಗೋಮಾತೆಯನ್ನ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಿ ಎಂದು ಗೋ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಸುನಿಲ್ ನಾಯ್ಕ್ ಹೊನ್ನೇಕೇರಿ ಹೇಳಿದರು. ಅಂಕೋಲಾದಲ್ಲಿ ಗೋ ಹಿತರಕ್ಷಣಾ ಸಮಿತಿಯಿಂದ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತಂದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನಾ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗೋ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಸುನಿಲ್ ನಾಯ್ಕ್ ಹೊನ್ನೇಕೇರಿ, ಸನಾತನ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರನ್ನ ನಾವು ಗೋಮಾತೆಯಲ್ಲಿ ಕಾಣ್ತೇವೆ. ಇಂತಹ ಗೋವನ್ನ ಹತ್ಯೆ ಮಾಡಿ ಅದನ್ನ ಸೇವನೆ ಮಾಡುತ್ತಿರುವುದು ನಮ್ಮ ದುರಾದೃಷ್ಟಕರ ಎನ್ನಬಹುದು. ಇಂದು ಈ ಎಲ್ಲ ಕಷ್ಟವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ದೂರ ಮಾಡಿ ಹಿಂದೂಗಳು ಪೂಜಿಸುವ ಗೋವಿನ ರಕ್ಷಣೆಗೆ ಮುಂದಾಗಿದ್ದು ಅಭಿನಂದನಾರ್ಹ. ನರೇಂದ್ರ ಮೋದಿಯವರ ಪ್ರತಿಯೊಂದು ಹೆಜ್ಜೆಗೂ ಗೋ ಹಿತರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೈನಿಕರಂತೆ ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ಹೇಳಿದರು. ಗೋಮಾತೆಯನ್ನು ರಕ್ಷಿಸುವಲ್ಲಿ ನಾವು ಬಹಳ ಕಷ್ಟಪಡ್ತಿದ್ವಿ. ಇವತ್ತು ನಮ್ಮ ನರೇಂದ್ರ ಮೋದಿಯವರು ಎಲ್ಲ ಕಷ್ಟಕರವನ್ನು ದೂರ ಮಾಡಲು, ಅಂದರೆ ನಮ್ಮ ಹಿಂದೂ ಧರ್ಮದ ಮಾತೆಯಾದಂಥ
ಗೋಮಾತೆ. ಈ ಗೋಮಾತೆ ನಾವು ಮಾತೆ ಹೇಳಲಿಕ್ಕೆ ಇನ್ನೊಂದು ಕಾರಣ ಅಂದರೆ, ನಾವು ಹುಟ್ಟಿದಾಗ ನಾವು ತಾಯಿಯ ಎದೆ ಹಾಲೆಯನ್ನು ಕುಡಿತೀವಿ. ಅದೇ ರೀತಿ ತಾಯಿಯ ಎದೆ ಹಾಲು ಇಲ್ಲದ ಸಮಯದಲ್ಲಿ ನಾವು ಗೋಮಾತೆ ಹಾಲನ್ನು ಕುಡಿದು ಬೆಳೆಯುತ್ತೇವೆ. ಆ ಒಂದು ದೃಷ್ಟಿಯಿಂದ ನಮ್ಮ ತಾಯಿಯ ರೂಪವೇ ಈ ಗೋಮಾತೆ. ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಗೋಮಾತೆಯನ್ನು ಕಡಿದ್ರೆ ನಮ್ಮ ತಾಯಿನ ಕಡಿದ ಹಾಗೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪಕ್ಷಾಂತರ ಪರ್ವಕ್ಕೆ ಸೇರ್ತು ಮತ್ತೊಂದು ಹೆಸರು. ಕಾಂಗ್ರೆಸ್ನಿಂದ ಉಚ್ಚಾಟನೆಗೊಂಡೋರ್ಗೆ ಸಿದ್ಧವಾಗಿದೆ ಜೆಡಿಎಸ್ ರಥ. ಎ ರವೀಂದ್ರ ನಾಯಕ್ ತೆನೆಯತ್ತ ಹಾಯ್ ಹಾಯ್, ಕಾಂಗ್ರೆಸ್ಗೆ ಬಾಯ್ ಬಾಯ್. ಭಾರಿ ಮೌಲ್ಯ ಹೊಂದಿದ್ದ ಬ್ಯಾಗ್ ಕಳೆದು ಹೋಗಿತ್ತು. ಅನಾಮಿಕನ ಪ್ರಾಮಾಣಿಕತೆಗೆ ಐಶ್ವರ್ಯ ಮರಳಿ ಬಂತು. ಕಾರವಾರದಲ್ಲಿ ಮಾನವೀಯತೆ ಮೆರೆದ ನೂರುದ್ದೀನ್. ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಕಯಾಕ್ ಕಲಿರುವ ನ್ಯೂಜಿಲೆಂಡ್ ಕಾಂಗರೂ ನಾಡಿಂದಲೂ ಬಂದಿದ್ದಾರೆ ಸ್ಪರ್ಧಿಗಳು. ಇದು ಎಂತವರನ್ನು ಮೋಡಿ ಮಾಡಬಲ್ಲ ಫೆಸ್ಟಿವಲ್. ಇಲ್ಲಿಗೆ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಇದು ನಮ್ಮ ಚಾನೆಲ್. ನಮಸ್ಕಾರ.